ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ IAS KS ಆಗಿರ್ಬೋದು, ಈ ತರ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಇನ್ಫಾರ್ಮೇಶನ್ ಸಲುವಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಅಂಡ್ ವಿಡಿಯೋಗಳು ಇಷ್ಟ ಆದವು ಅಂದ್ರೆ ದಯವಿಟ್ಟು ಶೇರ್ ಮಾಡೋದನ್ನ, ಲೈಕ್ ಮಾಡೋದನ್ನ ಮರೆಯಕ್ಕೆ ಹೋಗ್ಬೇಡ್ರಿ. ಸೊ ಕರ್ನಾಟಕ ಸರ್ಕಾರ ಶೀಘ್ರದೊಳಗನ KPSC ಇಂದ 16 ಇಲಾಖೆಯಿಂದ 504 ಒಂದು ಗೆಜೆಟೆಡ್ ಪ್ರೊಬೇಷನರಿ ಹುದ್ದೆಗಳದಾವಲ್ಲ, ಗ್ರೂಪ್ A-B KS ಹುದ್ದೆಗಳಿಗೆ ರಿಕ್ರೂಟ್ಮೆಂಟ್ ಮಾಡೋದದ. ಸೊ ಆ ಒಂದು ರಿಕ್ರೂಟ್ಮೆಂಟ್ ರಿಲೇಟೆಡ್ ಏಜ್ ರಿಲ್ಯಾಕ್ಸೇಷನ್ ಬಗ್ಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಐತಿ. ಅದ್ರ ಬಗ್ಗೆ ನಾವು ಈ ಒಂದು ವಿಡಿಯೋ ಒಳಗೆ ಡಿಸ್ಕಷನ್ ಮಾಡೋಣ. ಸೊ ಏನ್ ಈ ಒಂದು ಏಜ್ ರಿಲ್ಯಾಕ್ಸೇಷನ್ ಇಶ್ಯೂ, ಏನಿದೆ ಅಪ್ಡೇಟ್, ಹೊಸ ಅಪ್ಡೇಟ್ ಅನ್ನೋದ್ರ ಬಗ್ಗೆ ಪ್ರತಿಯೊಬ್ಬರ ಆಸ್ಪಿರೆಂಟ್ ತಿಳ್ಕೊಳ್ಳೋದ ಅವಶ್ಯಕತೆ ಐತಿ. ಸೊ ನೋಡ್ಕೊಂತ ಹೋಗೋಣ ಬರ್ರಿ. ಏನಿದೆ ಅಂದ್ರ, ಕರೋನಾ ಸೇರಿದಂತೆ ವಿವಿಧ ಕಾರಣಗಳಿಗೆ ನೇಮಕಾತಿ ವಿಳಂಬವಾಗಿರುವ ಹಿನ್ನೆಲೆಯಲ್ಲಿ, ಸೊ ಈ ವರ್ಷ ಏನಾಗಿತ್ತು, ಕರೋನಾ ಆಗಿರ್ಬೋದು, ಬೇರೆ ಬೇರೆ ರೀತಿಯಿಂದ KS ಒಂದು ರಿಕ್ರೂಟ್ಮೆಂಟ್ ಬಹಳಷ್ಟು ವಿಳಂಬ ಆಗೈತಿ. ಅದರ ಸಲುವಾಗಿ ಸಚಿವ ಸಂಪುಟದೊಳಗ ಒಂದು ನಿರ್ಧಾರ ಆಯ್ತು. ಅದು ಏನಂತಂದ್ರ 2023-24 ಸಾಲಿನ ಗೆಜೆಟೆಡ್ ಪ್ರೊಬೇಷನರಿ KS ಹುದ್ದೆಗಳ ನೇಮಕಾತಿಗೆ 3 ವರ್ಷಗಳವರೆಗೆ ವಯೋಮಿತಿ ಸಡಿಲಿಕೆ ಮಾಡಲು ನಿನ್ನೆ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧಾರ. ಸೊ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಒಂದು ನಿರ್ಧಾರಣ ಅಂತ ಹೇಳ್ಬೋದು ನೀವು. ಯಾಕಂತಂದ್ರೆ ಈಗ ಬಹಳಷ್ಟು ಜನ ಕರೋನಾ ಆಗಿರ್ಬೋದು ಅಂಡ್ KS ಇಂದ ಒಂದು ರಿಕ್ರೂಟ್ಮೆಂಟ್ ಮಾಡಕ್ ಬಹಳನ ಲೇಟ್ ಆಯ್ತು. ಇದ್ರೊಳಗೆ ಬಹಳಷ್ಟು ಜನರದ ಏಜ್ ಲಿಮಿಟ್ ಕ್ರಾಸ್ ಆಗಿ ಎಷ್ಟೋ ಜನರ ಕನಸಾಗೇನೆ ಉಳಿತು. ಅಂತವ್ರಿಗೋಸ್ಕರ ಈ ಒಂದು 3 years ಏಜ್ ರಿಲ್ಯಾಕ್ಸೇಷನ್ ಯಾವುದೇ ಒಂದು ವರದಾನಕ್ಕೆ ಕಮ್ಮಿ ಅಲ್ಲ ಅಂತಾನೆ ಹೇಳ್ಬೋದು. ಸೊ ಹಂಗಾದ್ರೆ ಕೆಟಗರಿ ವೈಸ್ ಏನ್ ಕೊಟ್ಟಾರು ಏಜ್ ರಿಲ್ಯಾಕ್ಸೇಷನ್, ಇದಕ್ಕೊಂದು ನಿಯಮನೂ ಇಟ್ಟಾರು. ಆ ನಿಯಮ ಏನ್ ಅನ್ನೋದನ್ನ ನೋಡ್ಕೊಂತ ಹೋಗೋಣ. ಸೊ ಈ ವರ್ಷ ಹೊರಡಿಸಿರುವ ಗೆಜೆಟೆಡ್ ಪ್ರೊಬೇಷನರಿ KS ಹುದ್ದೆಗಳ ನೇಮಕಾತಿಗೆ ಮಾತ್ರ ಒಂದು ಬಾರಿ ಇದು ಅನ್ವಯ. ಸೊ ಇಲ್ಲಿ ಒಂದು ನಿಯಮ ಇಟ್ಟಾರೆ. ಈ ಒಂದು ಏಜ್ ರಿಲ್ಯಾಕ್ಸೇಷನ್ 3 years ಒಂದು ಏಜ್ ರಿಲ್ಯಾಕ್ಸೇಷನ್ ಕೊಡತ್ತಾರು. ಬಟ್ ಇದು ಜಸ್ಟ್ ಈ ವರ್ಷ ಏನ್ ನಡೆಯತೈತ್ಲ ರಿಕ್ರೂಟ್ಮೆಂಟ್, ಅದ್ರ ಸಲುವಾಗಿ ಅಷ್ಟ. ನೆಕ್ಸ್ಟ್ ಅಗೇನ್ ನೆಕ್ಸ್ಟ್ ಇಯರ್ ಆಗಿರ್ಬೋದು, ಅದರ ನೆಕ್ಸ್ಟ್ ಇಯರ್ ಬರುವಂತ KS ಎಕ್ಸಾಮಿಗೆ ಈ ಒಂದು ರೂಲ್ಸ್ ಅಪ್ಲೈ ಆಗುದಿಲ್ಲ. ಸೊ ನೋಡ್ಕೊಂತ ಹೋಗೋಣ. ಈಗ ನಿಮಗೆಲ್ಲ ಗೊತ್ತಿತ್ತು, ಇಲ್ಲಿವರೆಗೆ KS ಒಂದು ರಿಕ್ರೂಟ್ಮೆಂಟ್ ಇದೆ. ಏಜ್ ಲಿಮಿಟ್ ಜನರಲ್ ಕ್ಯಾಟಗರಿದವ್ರಿಗೆ 35 ವರ್ಷ ಇತ್ತು. ಅಂಡ್ 2A 2B 3A 3B ದವ್ರಿಗೆ 38 ಇತ್ತು. ಅಂಡ್ SC ST ಕ್ಯಾಟಗರಿ ಒಂದು ಆಸ್ಪಿರೆಂಟ್ಗೆ 40 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇತ್ತು ಇಲ್ಲಿವರೆಗೆ. ಬಟ್ ಈ ವರ್ಷ ಏನಾಗೋದೈತೆ ಅಂದ್ರೆ 3 years ಒಂದು ಏಜ್ ರಿಲ್ಯಾಕ್ಸೇಷನ್ ಸಿಗತೈತಿ. ಸೊ ದಟ್ GM ಕ್ಯಾಟಗರಿದವ್ರಿಗೆ 35 ವರ್ಷ ಇತ್ತು. ಬಟ್ ಈಗ ಅವರಿಗೆ 3 years ರಿಲ್ಯಾಕ್ಸೇಷನ್ ಸಿಗಂದ್ರೆ 38 ವರ್ಷದವರೆಗೂ ನೀವು ಎಕ್ಸಾಮ್ ನ ಬರೀಬಹುದು. ಈಗ ಏನಾರ ನೀವು 36 37 ಇರಂತಲೇ ಈ ವರ್ಷ ಎಕ್ಸಾಮ್ ಏನಾರ ಬರೆಯೋ ನಿಮ್ದು ಪ್ಲಾನ್ ಇರ್ಲಿಲ್ಲ, ಏಜ್ ಮುಗಿದು ಹೋತು, ಏನ್ ಮಾಡೋದು ಅಂತೇಳಿ ನೀವು ಹತಾಶೆಯಿಂದ ಕೈ ಬಿಟ್ಟಿದ್ರಿ ಅಂದ್ರೆ ಅಂತವ್ರಿಗೋಸ್ಕರ ಇದೊಂದು ಸುವರ್ಣ ಅವಕಾಶ. ಸೊ 38 years ಒಳಗೆ ನೀವೇನಾರ ಇದ್ರಿ ಅಂದ್ರೆ ಈ ವರ್ಷದ KS ಎಕ್ಸಾಮ್ ನ ನೀವು ಬರೀಬಹುದು. 2A 2B 3A 3B ದವ್ರಿಗೆ 38 ಇತ್ತು. ಈಗ 3 years ಏಜ್ ರಿಲ್ಯಾಕ್ಸೇಷನ್ ಇರೋದ್ರಿಂದ 41 ವರ್ಷದವರೆಗೂ ನೀವು ಎಕ್ಸಾಮ್ ನ ಬರೀಬಹುದು. ಸೊ ಈ ವರ್ಷ ಏನ್ 2024 ನೋಟಿಫಿಕೇಶನ್ ಬರೋದೈತ್ಲ, ಅದ್ರೊಳಗೆ ನೀವೇನಾರ 41 ವರ್ಷದ ಒಳಗಡೆ ಇದ್ರಿ ಅಂದ್ರೆ ನೀವು ಈ ಎಕ್ಸಾಮ್ ನ ಬರೀಬಹುದು. ಇನ್ನ SC ST ಕ್ಯಾಟಗರಿದವ್ರಿಗೆ 40 years ವರೆಗೂ ಏಜ್ ರಿಲ್ಯಾಕ್ಸೇಷನ್ ಇತ್ತು. ಈಗ ಅಗೇನ್ 3 years ಒಂದು ಏಜ್ ರಿಲ್ಯಾಕ್ಸೇಷನ್ ಸಿಕ್ಕೈತಿ. ಸೊ ದಟ್ ನಿಮಗ 43 years ಒಳಗಾಗಿ ನೀವು ಯಾರೇ ಆಸ್ಪಿರೆಂಟ್ಸ್ ಇದ್ರಿ KS ಪ್ರಿಪೇರ್ ಮಾಡೋರಂದ್ರೆ ಆರಾಮಾಗಿ ಈ ವರ್ಷದ ಒಂದು KS ನ ಬರೀಬಹುದು. ವಿದ್ಯಾರ್ಥಿಗಳ ಒಂದು ಶ್ರಮ ಹಾಳಾಗಬಾರ್ದು, ಅವ್ರ ಒಂದು ಕರಿಯರ್ ವ್ಯರ್ಥ ಆಗಬಾರ್ದು, ಅವ್ರು ಓದಿದ್ ವ್ಯರ್ಥ ಆಗಬಾರ್ದು ಅನ್ನೋ ನಿಟ್ಟೊಳಗ ಸರ್ಕಾರ ತಗೊಂಡಿರುವಂತ ಈ ಒಂದು ಏಜ್ ರಿಲ್ಯಾಕ್ಸೇಷನ್ 3 years ಐತ್ಲಾ, ಇದು ಎಲ್ಲಾ ಒಂದು ಕ್ಯಾಟಗರಿ ಒಂದು ಆಸ್ಪಿರೆಂಟ್ಸ್ ಗೆ ಒಂದು ಬೂನನ ಅಂತ ಹೇಳ್ಬೋದು, ಒಂದು ವರದಾನ ಅಂತ ಹೇಳ್ಬೋದು. ಇದರ ಒಂದು ಬೆನಿಫಿಟ್ ನ ನೀವೆಲ್ಲ ತಗೊಳ್ರಿ. ಇನ್ನು ಹೆಚ್ಚೆಚ್ಚು ಪ್ರಿಪರೇಷನ್ ನ ಮಾಡ್ರಿ. ಯಾರ ಲೇಜಿ ಆಗಿ ಅಥವಾ ಸ್ಟ್ರೆಸ್ ಇಂದ ಟೆನ್ಷನ್ ಇಂದ ಮುಗ್ದು ಹೋಗ್ತೀನಿ KS ಅನ್ನೋ ಕನಸ ಅಂತೇಳಿ ಬಿಟ್ಟಿದ್ರಿ ಅಂದ್ರೆ ದಯವಿಟ್ಟು ಇವತ್ತ ಪುಸ್ತಕಗಳನ್ನ ಎತ್ಕೊಡ್ರಿ. ಇವತ್ತಿಂದ ಓದೋದನ್ನ ಸ್ಟಾರ್ಟ್ ಮಾಡ್ರಿ. ಎಲ್ಲರಿಗೂ ಆಲ್ ದಿ ವೆರಿ ಬೆಸ್ಟ್. ಅಂಡ್ ಏನ KS ರಿಲೇಟೆಡ್ ಏನಾರ ನಿಮಗ ಬುಕ್ ಲಿಸ್ಟ್ ಆಗಿರ್ಬೋದು, ಏನ ಈ ತರ ಇನ್ಫಾರ್ಮೇಶನ್ ಬೇಕಂತಂದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ಒಳಗ ಕಮೆಂಟ್ ಮಾಡ್ರಿ. ನೆಕ್ಸ್ಟ್ ವಿಡಿಯೋಗೆ ಸಿಗೋಣ. ಥ್ಯಾಂಕ್ ಯು.